ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಸ್ಪಿಟಲಲ್ಲಿ ಏನೋ ಒಂಚೂರು ಕೆಲಸ ಆಯ್ತು, ಅದ್ರ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೆ. ಸರಿ ಆಯ್ತು, ಮಾತಾಡಿ ಮುಗಿಸಿ ಬೇಗ ಬಾ. ಸರ್, ನೀವು ಅಪ್ಪಿ ತಪ್ಪಿನೂ ಮನೆ ಹತ್ರ ಬರಕ್ ಹೋಗ್ಬೇಡಿ. ಅಕ್ಕಂಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಗೊತ್ತಾದ್ರೆ ತಾನೇ ಪ್ರಾಬ್ಲಮ್ಮು, ಗೊತ್ತಾಗ್ದಿರೋ ತರ ಬಂದ್ರೆ ಆಯ್ತು ಬಿಡಿ. ಅಯ್ಯೋ ಸರ್, ನಮ್ಮ ಅಕ್ಕನ ಕಣ್ ತಪ್ಸಕ್ಕಾಗಲ್ಲ, ನನ್ನ ಮಾತು ಕೇಳಿ. ನಿಮ್ಮ ಮಾತು ಕೇಳಕ್ಕೆಲ್ಲ ಬರ್ತಿರೋದು ಅಂತ ಅನ್ಕೊಳ್ಳಿ. ಇನ್ನು ಸ್ವಲ್ಪ ತಲ ಬರ್ತೀನಿ, ಬಾಯ್. ಹಲೋ ಸರ್. ಸರ್ ಸರ್ ಕಳ್ಳ ಸರ್ ಬಂದ್ಮೇಲೆ ಅಕ್ಕ ಏನಾದ್ರು ನೋಡ್ಬಿಟ್ರೆ ಏನಪ್ಪ ಮಾಡೋದು? ಕರ್ಣ ಸರ್ ಏನೋ ಧೈರ್ಯ ಮಾಡಿ ಬರ್ತೀನಿ ಅಂದ್ರು, ಆದ್ರೆ ಅಕ್ಕಂಗ್ ಗೊತ್ತಾಗಂಗ್ ಹೇಗ್ ಮ್ಯಾನೇಜ್ ಮಾಡೋದು? ಅವ್ರು ಬಂದ್ರು ಕಷ್ಟ, ಬರ್ದೇ ಇದ್ರು ಕಷ್ಟ. ಒಳ್ಳೆ ಗಾಯಕ್ಕೆ ಟಿಂಚರ್ ಹಚ್ದಂಗ್ ಆಗಿದೆ. ಇಲ್ಲಿ ಬಂದ್ರೆ ಅಕ್ಕನ ಹತ್ರ ಬಯಸ್ಕೋಬೇಕಾಗುತ್ತೆ ಅಂತ ಪ್ಲಾನ್ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಟ್ರ ಕರ್ಣ ಸರ್? ಇಲ್ಲ ಇಲ್ಲ, ಅವ್ರು ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು. ಅವ್ರ ಪಕ್ಕ ಬಂದೇ ಬರ್ತಾರೆ. ಮೇಡಮ್ ಟೀ ನನಗ್ ಬೇಡ, ಒಳಗಡೆ ಹೋಗ್ಕೊಡಿ. ಮೇಡಮ್ ಚೆನ್ನಾಗಿದೆ, ಚೂರು ಕೊಡಿರಿ, ನಾನೇ ಮಾಡಿದ್ದು. ಏಯ್, ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಆಗ್ಲಿಂದ ನಾನು ಬರ್ಬೇಕಾಗಿರೋರು ಬಂದಿಲ್ಲ ಅಂತ ಕಾಯ್ತಾ ಇದ್ದೀನಿ. ಟೀ ಕುಡೀರಿ ಅಂತೆ. ಇದೇನ್ ಅಮೃತನ? ಎತ್ಕೊಂಡು ಹೋಗೋ ಸುಮ್ನೆ. ಸರ್, ಇದೇ ನಿಮ್ ಅವತಾರ? ನೀವು ಬಂದಿಲ್ಲ ಅಂತ ನಾನು ಆ ಕಡೆ ತಿರ್ಕೊಂಡ್ ಕಾಯ್ತಿದ್ರೆ ಈ ಕಡೆಯಿಂದ ಬಂದ್ಬಿಟ್ಟಿದ್ದೀರಾ. ಜೀನಿಯಸ್ ಸರ್ ನೀವು. ನಿಮಗ್ ನಾನ್ ಗೊತ್ತಾಗಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆದ ಹಾಗೆ. ನೀವ್ ಯಾವ ಪರೀಕ್ಷೆ ಬಗ್ಗೆ ಮಾತಾಡ್ತಿದ್ದೀರಾ ಹೇಳಿ? ಈಗ ನನ್ ಕೆಲಸ ಏನು? ಇಲ್ಲಿ ಆಗಿರೋ ಅರ್ಧ ಡೆಕೋರೇಷನ್ ಮುಗಿಸ್ಬೇಕು, ಆದ್ರೆ ನಿಮ್ ಅಕ್ಕನ ಕಣ್ಣಕ್ ಕಾಣಬಾರ್ದು. ಕಂಡ್ರು ನಾನು ಅಂತ ಗೊತ್ತಾಗ್ಬಾರ್ದು, ಅಷ್ಟೇ ತಾನೇ? ನಿಮಗ್ ನಾನ್ ಗೊತ್ತಾಗಿಲ್ಲ ಅಂದ್ರೆ ನಿಮ್ ಅಕ್ಕಂಗೂ ನನ್ ಗೊತ್ತಾಗಲ್ಲ. ಗೊತ್ತಾಗದೆ ಇದ್ರೆ ಸಾಕು. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಹೊರಟ್ಬಿಡ್ತೀನಿ. ಸರಿ ಸರಿ, ನನ್ ಕೆಲಸ ಮುಗಿಸ್ತೀನಿ. ಸರ್, ಈ ಗೆಟಪ್ ಅಲ್ಲೂ ನೀವು ಎಲ್ಲಿ ಹೋದ್ಲು? ಒಂದ್ ನಿಮಿಷ ಓ, ನಿಧಾನ. ಗಾಡಿ ಸ್ವಲ್ಪ ನಿಧಾನವಾಗಿ ಓಡಿಸು. ಯಾಕೆ ಹೀಗೆ ಚಿಕ್ಕ ಮಕ್ಳ ತರ ಓಡ್ ಬರ್ತಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಪ್ಪ. ಸರಿ, ಹೊರಗಡೆ ಏನೇನ್ ರೆಡಿ ಆಗಿದೆ ಅಂತ ನೋಡ್ಕೊಂಡ್ ಬರೋಣ ಬಾ. ಯಾಕೆ ಲೂಸ್ ತರ ಆಡ್ತಿದ್ಯಾ? ಏನಾಗಿದೆ ನಿನ್ಗೆ? ಲವ್ ಆಗಿದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹೊಸದಾಗಿ ಏನಾದ್ರು ಇದ್ರೆ ಹೇಳು. ಹೊಸದಾಗೆ ನನಗೆ ಆಗಿದೆ ಕಣಕ್ಕ. ಹೊಸದಾಗ? ಯಾರ ಮೇಲೆ? ನನ್ನ ಅಕ್ಕನ ಮೇಲೆ. ಈ ಮೂತಿ ಮೇಲೆ ಹೊಸದಾಗಿ ಲವ್ ಆಗಿದೆ ನನಗೆ. ಅದಕ್ಕೆ ನನ್ನ ಅಕ್ಕನ ಎಲ್ಲೂ ಹೊರಗಡೆ ಕಳಿಸ್ಬಾರ್ದು ಅಂತ ನನ್ ಮನ್ಸು ಹೇಳ್ತಿದೆ. ಯಾಕೆ ಹೇಳು? ನನಗ್ ದೃಷ್ಟಿ ಆಗ್ಬಿಟ್ರೆ ಅದಕ್ಕೆ ನೀನೆಲ್ಲೂ ಹೊರಗೋಗಂಗಿಲ್ಲ, ಇಲ್ಲೇ ಗಟ್ಟಿಯಾಗಿ ಕೂತ್ಕೋಬೇಕು. ಬಾ. ಹೂಬೆ, ನನಗೆ ಯಾವ ದೃಷ್ಟಿನೂ ಆಗಲ್ಲ. ಮೊದಲು ಆಚೆ ಹೋಗಿ ನೋಡ್ಕೊಂಡ್ ಬರ್ಬೇಕು. ಜಾಗ ಬಿಡು. 1 ನಿಮಿಷ. ಅದು ಹಾಗಲ್ಲ. ಇನ್ ಹೇಗೆ? ಕೂತ್ಕೋ. ನೀನು ಮದುಮಗಳು, ನಾನು ಮನೆ ಮಗಳು. ನೀನ್ ನನ್ ಮಾತು ಕೇಳಲೇಬೇಕು ಅಷ್ಟೇ. ಏನೋ ಅಕ್ಕ ತಂಗಿರಿಬ್ಬರದು ಜೋರ್ ಮಾತು. ಏನೋ ನಮ್ 1000 ಇರುತ್ತೆ, ಎಲ್ಲ ನಿಂಗೆ ಹೇಳ್ಬೇಕಾ? ದುಡ್ಡು ತರ್ಲೆ ಕಣ ಇವಳು. ಕರ್ಣ, ನೀನ್ ಯಾವಾಗ ಬಂದ್ಯಪ್ಪ? ನೀನ್ ಬಂದಿದ್ದೆ ನನಗ್ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಬಾರ್ದು ಅಂತಾನೆ ಅಲ್ವಾ ಹೀಗ್ ಬಂದಿರೋದು. ಏನಪ್ಪ ಇದು ನಿನ್ನ ಅವತಾರ? ಅದು ಡಾಕ್ಟರ್ ಬಟ್ಟೆ ಹಾಕಿ ಹಾಕಿ ತುಂಬಾ ಬೋರ್ ಆಗೋಗಿತ್ತು. ಸ್ವಲ್ಪ ಚೇಂಜ್ ಇರ್ಲಿ ಅಂತ ಎಲ್ಲಾರೊಳಗೆ ಒಂದಾಗು. ನಿತ್ಯ ಮದುವೆ ಚೆನ್ನಾಗಾಗ್ಬೇಕಲ್ವಾ, ಅದಕ್ಕೆ ಹೀಗೆ. ಹೇಗಿದೆ ಡೆಕೋರೇಷನ್ ಎಲ್ಲ? ಇದೆಲ್ಲ ನಮ್ ನಿತ್ಯಂದಲ್ವಾ? ಹೌದು, ನಿಮ್ಮ ಮಗಳದೆ. ಇದನ್ನೆಲ್ಲ ಯಾಕೆ ಕಟ್ಟಿದ್ದು? ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋದಾಗ ಅದೊಂದು ಹೊಸ ಪ್ರಪಂಚ ಅಲ್ವಾ? ಎಷ್ಟೇ ಪರಿಚಯ ಇದ್ರು ಅಲ್ಲಿಗೆ ಹೊಂದ್ಕೋಬೇಕು. ಅಲ್ಲಿನ ಗಾಳಿ, ಕಿಟಕಿ, ನೆಲ,
ಮಾತು, ಮೌನ ಎಲ್ಲವನ್ನು ಹೊಸದಾಗೆ ಪರಿಚಯ ಮಾಡ್ಕೋಬೇಕು. ಆಗ ಅವಳಿಗೆ ನಾನು ಅಲ್ಲಿಗೆ ಸೇರಿದೋಳ ಅಲ್ವಾ ಅಂತಾನು ಅನ್ನಿಸ್ಬೋದು. ಆಗೆಲ್ಲ ಅವ್ರ ಕೈ ಹಿಡಿಯೋದು ಈ ಹಳೆ ನೆನ್ಕೊಳ್ಳೆ ಅಲ್ವಾ. ಗಂಡನ ಮನೇಲಿ ಉಸಿರಾಡಿದಾಗ ತವ್ರ ಮನೆ ಗಾಳಿ ಸಿಗ್ದಂಗೆ ಆಗ್ಬೇಕು. ಅವ್ರಲ್ಲಿ ನಗ್ದಾಗ ಇಲ್ಲಿನ ಹಳೆ ಕ್ಷಣ ಅವ್ರಿಗೆ ನೆನಪಾಗ್ಬೇಕು. ಇಲ್ಲಿನ ಪ್ರೀತಿ, ಒಡನಾಟ, ಕಳೆದಿರೋ ಪ್ರತಿ ಕ್ಷಣನೂ ಒಂದು ನೆನಪೇ ಅಲ್ವಾ. ಅವ್ರ ಜೊತೆಗಿದ್ದು ಅವ್ರಿಗೆ ಧೈರ್ಯ ತುಂಬೋದು, ಹೆಜ್ಜೆ ಭಾರ ಅನ್ನಿಸ್ದಾಗ ಹಗುರ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗೋದು. ನೀನಿಲ್ಲಿ ಒಬ್ಳೇ ಇಲ್ಲ, ನಿನ್ ಜೊತೆಗೆ ನಾವಿದ್ದೀವಿ ಅಂತ ಭರವಸೆ ಹುಟ್ಸೋದು ಈ ಹಳೆ ನೆನಪುಗಳೇ ಅಲ್ವಾ. ಅದಕ್ಕೆ ನಿತ್ಯಕ್ಕೆ ಸೇರೋ ಹಳೆ ಮುದ್ದು ನೆನಪುಗಳನ್ನ ಇಲ್ಲಿ ಒಟ್ಟಿಗೆ ಸೇರಿಸಿದೀನಿ. ಇವು ಅವ್ರ ಜೊತೆ ಇರಬೇಕು ಅಂತ. ನಿನ್ ಮಾತುಗಳು ಕೇಳ್ತಾ ಇದ್ರೆ ನಿನ್ ಮುಂದೆ ನಾವೆಲ್ಲ ಎಷ್ಟು ಚಿಕ್ಕವರು ಅನ್ನಿಸ್ಬಿಡುತ್ತಪ್ಪ. ಅದಕ್ಕೆ ಹೇಳೋದು, ನಿನ್ ಕೈ ಹಿಡಿಯೋಳು ತುಂಬಾ ಪುಣ್ಯ ಮಾಡಿರ್ತಾಳೆ ಅಂತ. ನಿಜ ಅಜ್ಜಿ, ಆ ಪುಣ್ಯ ನನಗ್ ಸಿಕ್ಕಿದೆ. ಇಷ್ಟು ದಿನ ಈ ಮನೆ ಬೆಳಗೋ ದೀಪ ಆಗಿದ್ದೆ ನೀನು. ಇನ್ ಮುಂದೆ ಹೋದ ಮನೇನು ಹೀಗೆ ಬೆಳಗು. ಈಗ ನೀನ್ ಹಚ್ತಾ ಇರೋ ದೀಪ ನಾವು ಮದುವೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬರೋವರೆಗೂ ಬೆಳಗ್ತಾನೆ ಇರಬೇಕು. ನಿತ್ಯ, ಎಲ್ಲ ಒಳ್ಳೇದಾಗ್ಲಿ ಅಂತ ಮನ್ಸಾರ ಬಿಡ್ಕೊ. ದೇವ್ರೆ, ಈ ಮನೆ ನನಗೆ ಎಲ್ಲವನ್ನು ಕೊಟ್ಟಿದೆ. ಇವತ್ತು ನಾನಾಗಿರೋದಕ್ಕೆ ಈ ಮನೇಲಿರೋ ಜೀವಗಳೇ ಕಾರಣ. ಅವ್ರನ್ನೆಲ್ಲ ಚೆನ್ನಾಗಿಟ್ಟಿರು. ನನ್ನ ಮದುವೆ ಬಗ್ಗೆ ನನಗಿಂತ ಜಾಸ್ತಿ ಅವ್ರುಗಳು ಕನ್ಸ್ಕೊಂಡಿದ್ದಾರೆ. ಅದನ್ನೆಲ್ಲ ನನ್ಸ್ ಮಾಡು ದೇವ್ರೆ. ಮುಚ್ಚಡೆ, ಮುಹೂರ್ತ ಚೆನ್ನಾಗಿದೆ, ಹೊರಡ್ರಣ್ವಾ? ನಿತ್ಯ, ನಿತ್ಯ, ಸಂಪ್ರದಾಯದ ಪ್ರಕಾರ ಸೋದ್ರ ಮಾವ ನಿನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ನಾನು ಅದನ್ನೇ ಹೇಳೋಣ ಅಂತ ಇದ್ದೆ, ತಪ್ಪಾಗತ್ತೇನೋ ಅಂತ ಸುಮ್ಮನೆ ಇದ್ದೆ. ಸೋದ್ರ ಮಾವ ಅಂತ ಯಾರು ಇಲ್ಲ ಅಲ್ವಾ? ಪರವಾಗಿಲ್ಲಮ್ಮ. ಇದ್ದಾಗ ಸಂಬಂಧಗಳು ಕೈ ಹಿಡಿತವೆ, ಇಲ್ಲದೆ ಇದ್ದಾಗ ನಾವೇ ನಮ್ಮ ಕೈ ಹಿಡ್ಕೋಬೇಕು. ನಾನೇ ಹೋಗ್ತೀನಿ. ಅಕ್ಕ, ಸೋದ್ರ ಮಾವನ್ ಬದಲು ಅಕ್ಕನ್ನ ಬೇರೆ ಯಾರಾದ್ರೂ ಕರ್ಕೊಂಡು ಹೋಗ್ಬೋದಾ?